ನನ್ನಮ್ಮ ಈ ಜಗತ್ತನ್ನೇ ಬಿಟ್ಟು ಹೋಗುವಾಗ ನನಗಿನ್ನೂ 5 ವರ್ಷ. ಸಣ್ಣ ವಯಸ್ಸಿನಲ್ಲೇ ತಾಯಿ ಪ್ರೀತಿಯಿಂದ ವಂಚಿತಳಾಗಿದ್ದೆ. ನನ್ನನ್ನು ನೋಡಿಕೊಳ್ಳೋ ಸಲುವಾಗಿ ನನ್ನ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡ್ರು. ನನ್ನೆಲ್ಲ ಸಂಬಂಧಿಕರು ನನ್ನ ತಂದೆ ಇನ್ನೊಂದು ಮದುವೆ ವಿರುದ್ಧವಾಗಿದ್ದರು. ಯಾಕೆಂದರೆ ಬರೋಳು ಹೇಗಿರ್ತಾಳೋ ಏನೋ, ನನ್ನ ವಿಚಾರದಲ್ಲಿ ತಾಯಿ ಥರ ನೋಡ್ಕೊಳ್ತಾಳೋ ಇಲ್ವೇನೋ ಅನ್ನೋ ಅನುಮಾನ ಎಲ್ಲರಿಗೂ. ಆದರೆ ನನ್ನ ಚಿಕ್ಕಮ್ಮ ಅವರೆಲ್ಲರ ಪ್ರಶ್ನೆಗಳಿಗೂ ತದ್ವಿರುದ್ಧವಾಗಿದ್ಲು. ತಾಯಿ ಪ್ರೀತಿ ಏನೆಂದು ತೋರಿಸಿದ್ಲು ನನ್ನ ಚಿಕ್ಕಮ್ಮ. ಸ್ವಂತ ಮಕ್ಕಳಾದರೂ ನನಗೆ ತೋರಿಸೋ ಪ್ರೀತಿಯಲ್ಲಿ ಏನೂ ಕಮ್ಮಿ ಮಾಡಲಿಲ್ಲ. ನಾನು ಆಕೆಗೆ ಹಿರಿಮಕ್ಕಳಾಗಿದ್ದೆ. ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡ್ಳು. ನನ್ನ ಬೇಕು ಬೇಡ ಪ್ರತಿಯೊಂದರ ಅರಿವು ನನ್ನ ಚಿಕ್ಕಮ್ಮನಿಗಿತ್ತು. ಡಿಗ್ರಿ ಓದ್ತಿದ್ದಾಗಲೇ ನನಗೆ ಒಳ್ಳೆಯ ಕಡೆ ಸಂಬಂಧ ಬಂತು. ನನ್ನಪ್ಪ ಮದುವೆ ಮಾಡಲು ನಿರ್ಧರಿಸಿದ್ರು. ಚಿಕ್ಕಮ್ಮ ಓದು ಮುಗಿದು ಮದುವೆ ಮಾಡುವ ಅಂದರು. ನನ್ನಪ್ಪ ಕೇಳಿಲ್ಲ. ಒಳ್ಳೆ ಹುಡುಗ, ಒಳ್ಳೆ ಮನತನ, ಹುಡುಗನಿಗೆ ತನ್ನದೇ ಆದ ಬಟ್ಟೆ ಅಂಗಡಿ ಇದೆ, ತಿಂಗಳು ಲಕ್ಷಾಂತರ ರೂಪಾಯಿ ದುಡಿತಾನೆ, ಮಗಳು ಚೆನ್ನಾಗಿದ್ದರೆ ಸಾಕು ಎಂದು ಹಿಂದು ಮುಂದೆ ನೋಡದೆ ಮದುವೆ ಮಾಡಿಬಿಟ್ರು. ನನಗೆ ಬೇಗ ಮದುವೆ ಆಗುವ ಇಷ್ಟ ಇಲ್ಲದಿದ್ದರೂ ಮನೆಯವರ ನಿರ್ಧಾರಕ್ಕೆ ತಲೆಬಾಗಿದೆ. ನನ್ನಪ್ಪ ಏನೂ ಕಮ್ಮಿ ಮಾಡದೆ ಮದುವೆ ಮಾಡಿದ್ರು. ನನ್ನಪ್ಪ ಹೇಳಿದ ಹಾಗೆ ಒಳ್ಳೆಯ ಕುಟುಂಬ, ಗಂಡ, ಅತ್ತೆ, ಮಾವ ನನ್ನ ಚೆನ್ನಾಗಿ ನೋಡ್ಕೋತಿದ್ರು. ಸುಖ ಸಂಪತ್ತಿಗೆ ನನಗೇನೂ ಕಮ್ಮಿ ಇರಲಿಲ್ಲ. ಸಣ್ಣ ವಯಸ್ಸಿನಲ್ಲೇ ತಾಯಿ ಪ್ರೀತಿಯಿಂದ ವಂಚಿತಲಾಗಿದ್ದರೂ ನಾನು ಬೆಳೆದ ಕಡೆಯಾಗಲಿ ಹೋದ ಕಡೆಯಾಗಲಿ ಪ್ರೀತಿ ವಾತ್ಸಲ್ಯಕ್ಕೆ ಕಮ್ಮಿ ಇರಲಿಲ್ಲ ಅನ್ನೋ ಖುಷಿಯಿಂದ ಆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಿಟ್ಟುಸಿರುಬಿಟ್ಟೆ. ಮದುವೆಯಾಗಿ ವರ್ಷಗಳ ಬಳಿಕ ನಾನು ಗರ್ಭಿಣಿಯಾದೆ. ನನ್ನ ಗಂಡ, ಅತ್ತೆ, ಮಾವಗಂತೂ ಎಲ್ಲಿಲ್ಲದ ಸಂತೋಷ. ಮೊದಲೇ ಚೆನ್ನಾಗಿ ನೋಡಿಕೊಳ್ತಿದ್ದವರು ನಾನು ಗರ್ಭಿಣಿ ಅಂತ ತಿಳಿದ ಮೇಲಂತೂ ನನ್ನ ಮಗು ಥರ ನೋಡೋಕೆ ಶುರು ಮಾಡಿದರು. ನಾನು ಮದುವೆ ಆದ ನಂತರ ಅಷ್ಟಾಗಿ ತವರು ಮನೆ ಕಡೆ ಹೋಗ್ತಿರಲಿಲ್ಲ. ನನ್ನ ಮನಸ್ಸಿನ ಹಂಬಲಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಿದ್ದ ನನ್ನ ಅತ್ತೆ ಮೊದಲ ಸುರಿ ತವರು ಮನೆ ನೆನಪಾಗೋದು ಸಹಜ. ಸ್ವಲ್ಪ ದಿನ ತವರು ಮನೆಗೆ ಹೋಗಿ ಬರಲಿ ಅಂತ ನನ್ನ ಗಂಡನಿಗೆ ಹೇಳಿದರು. ನನ್ನ ಗಂಡ ಕೂಡ ಬೇಡ ಅಂದೆ. ಸ್ವಲ್ಪ ದಿನ ಇದ್ದು ಬಾ ಅಂತ ತವರು ಮನೆಗೆ ಬಿಟ್ಟು ಬಂದರು. ನನ್ನ ಚಿಕ್ಕಮ್ಮ ನನಗೆ ಥರದ ಅಡುಗೆ ಮಾಡಿ ಬಡಿಸ್ತಿದ್ಲು. ಬೇಡ ಅಂದರೂ ಕೇಳ್ತಿರಲಿಲ್ಲ. ನನ್ನಿಂದ ಯಾವ ಕೆಲಸನೂ ಮಾಡಿಸ್ತಿರಲಿಲ್ಲ. ಅಮ್ಮ ಇದ್ದಿದ್ದರೆ ಬಸುರಿ ಮಗಳನ್ನು ಹೇಗೆ ನೋಡಿಕೊಳ್ತಿದ್ಲು ಹಾಗೆ ನೋಡಿಕೊಳ್ತಿದ್ಲು. ಚಿಕ್ಕಮ್ಮ ನನ್ನ ಹತ್ರ ಏನೋ ಹೇಳೋಕೆ ಬರೋಳು. ಏನೂ ಹೇಳದೆ ಸುಮ್ಮನಾಗಿರ್ತಿದ್ಲು. ಯಾವಾಗಲೂ ಸಪ್ಪಗಿರ್ತಿದ್ಲು. ಯಾವುದೋ ಯೋಚನೆಯಲ್ಲಿ ಮಗ್ನವಾಗಿರ್ತಿದ್ಲು. ನನ್ನೆದ್ರಲ್ಲಿ ಯಾವುದನ್ನು ತೋರಿಸ್ಕೊತಿರಲಿಲ್ಲ. ಸರಿಯಾದ ಸಮಯ ನೋಡಿ ನಾನೇ ಚಿಕ್ಕಮ್ಮನ ಹತ್ರ ಏನು ಸಮಸ್ಯೆ ಚಿಕ್ಕಮ್ಮ, ಮನಸ್ಸು ಬಿಚ್ಚಿ ಹೇಳಿ ಅಂದೆ. ಆದರೆ ಆಕೆ ತಡಬಡಾಯಿಸಿದ್ಲು. ಒತ್ತಾಯ ಮಾಡಿ ಕೇಳಿದಾಗ, ನಿಮಗೆ ಗೊತ್ತಲ್ಲ ಪಲ್ಲವಿ, ನಿನ್ನ ತಂಗಿ ಕಾವ್ಯಗೆ ಡಾಕ್ಟ್ರ್ ಓದಬೇಕು ಅಂತ ತುಂಬ ಆಸೆ. ಆದರೆ ಓದಿಸೋಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಓದೋದೇನು ಬೇಡ, ಒಳ್ಳೆ ಕಡೆ ಸಂಬಂಧ ಬಂದರೆ ಮದುವೆ ಮಾಡೋಣ ಅಂತ ನಿನ್ನಪ್ಪ ಹೇಳ್ತಿದ್ದಾರೆ. ಆದರೆ ಅವಳು ಮದುವೆ ಬೇಡ, ಓದುತ್ತೇನೆ ಅಂತ ಹಠ ಮಾಡ್ತಿದ್ದಾಳೆ. ಸರಿಯಾಗಿ ಊಟ ಕೂಡ ಮಾಡುತ್ತಿಲ್ಲ. ಈ ಕಡೆ ಸೂರ್ಯ ಕೂಡ ಏನೋ ಬಿಸ್ನೆಸ್ ಮಾಡಬೇಕು, ಹಣ ಕೊಡಿ ಅಂತ ನಿನ್ನಪ್ಪನ ಹತ್ರ ದುಡ್ಡು ಕೇಳ್ದ. ಆದರೆ ಅವರಿಲ್ಲ ಅಂದರು. ಅಪ್ಪ ಮಗನ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳಾನೇ ಆಗೋಯಿತು. ನಿನ್ನ ಮದುವೆಗಂತ ಇದ್ದಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಟ್ರು. ಈಗ ಸರಿಯಾಗಿ ಕೆಲಸ ಕೂಡ ಇಲ್ಲ. ನನ್ನಿಬ್ಬರ ಮಕ್ಕಳ ಜೀವನನೂ ಮುಂದೇನು ಅಂತ ಯೋಚನೆ ಆಗ್ತಿದೆ ಅಂತ ಅಂದ್ಬಿಟ್ಲು. ಯಾವಾಗಲೂ ಅಳ್ದ ಚಿಕ್ಕಮ್ಮನ ಅಳುತ್ತಿದ್ದದನ್ನು ನೋಡಿ ಮನಸ್ಸಿಗೆ ಏನೋ ಒಂಥರ ನೋವಾಯಿತು. ನೀವು ತಲೆಗೆಡಿಸ್ಕೋಬೇಡಿ ಚಿಕ್ಕಮ್ಮ, ನಾನೇನಾದರೂ ಮಾಡ್ತೇನೆ ಅಂತ ಅವರಿಗೆ ಸಮಾಧಾನ ಮಾಡಿದೆ. ಮನಸ್ಸಿಗೇನೋ ಬೇಸರ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಕೂಡ ಬರಲಿಲ್ಲ. ಅವರು ಮನೆಯಲ್ಲಿ ಕಷ್ಟ ಅಂತಂದರೆ ಯಾವ ಹೆಣ್ಣು ಮನಸ್ಸು ತಾನೇ ಕರಗಲ್ಲ. ಹಾಗೆ ನನ್ನಮ್ಮ ಸಾಯುವಾಗ ಆಕೆ ಹೆಸರಿನಲ್ಲಿದ್ದ ಆಸ್ತಿಯನ್ನು ನನ್ನ ಹೆಸರಿನಲ್ಲಿ ಮಾಡಿಟ್ಟಿದ್ಲು. ಲಕ್ಷಾಂತರ ಬೆಲೆ ಬಾಳುವ ಆಸ್ತಿ. ನನಗಂತೂ ಅದರ ಉಪಯೋಗನೇ ಇಲ್ಲ. ದೇವರಂಥ ಗಂಡ, ಸ್ವಂತ ಮಗಳಂತೆ ನೋಡುವ ಅತ್ತೆ ಮಾವ, ಅವರಿಗಂತೂ ಈ ಆಸ್ತಿ ಅವಶ್ಯಕತೆಯೇ ಇಲ್ಲ. ನಾನು ಕೊಟ್ಟರು ಬೇರೆ ಯಾರಿಗೂ ಕೊಡೋದು ಅಲ್ವಲ್ಲ, ನನ್ನ ತಂಗಿ ತಮ್ಮನಿಗೆ ತಾನೇ. ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ಒಂದು ಮಾತು ನನ್ನ ಗಂಡನ ಹತ್ರ ಆಗಲಿ ನನ್ನ ತಂದೆಯ ಹತ್ರ ಆಗಿ ಹೇಳಿದೆ. ಬೀರುಲಿದ್ದ ಆಸ್ತಿ ಪತ್ರವನ್ನು ತೆಗೆದು ನನ್ನ ತಂಗಿಯ ಹೆಸರಲ್ಲಿ ಮಾಡಿಕೊಟ್ಟೆ. ಚಿಕ್ಕಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ಸಹಾಯನ ಯಾವತ್ತೂ ಮರೆಯಲ್ಲ ಅಂದರು. ಯಾಕೆ ಚಿಕ್ಕಮ್ಮ ಇದನ್ನು ಸಹಾಯ ಅಂತ ಅನ್ಕೋತೀರಾ, ಇದು ನನ್ನ ಕರ್ತವ್ಯ ಅಂದೆ. ವಾರದ ನಂತರ ನನ್ನ ಗಂಡ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದರು. ನನ್ನ ಅಪ್ಪ ಚಿಕ್ಕಮ್ಮ ನನ್ನ ಸಂತೋಷವಾಗಿ ಬೀಳ್ಕೊಟ್ರು. ಎಲ್ಲ ಚೆನ್ನಾಗಿ ನಡೀತಿತ್ತು. ಹೀಗೆ ಒಂದಿನ ರಾತ್ರಿ ನಾನು, ಅತ್ತೆ, ಮಾವ, ಗಂಡ ಮಾತಾಡಿಕೊಂಡು ಊಟ ಮಾಡುತ್ತಿದ್ವಿ. ಆಗ ನನ್ನ ಗಂಡ ಪ್ರಕಾಶ್ ಮೊಬೈಲ್ಗೆ ಕಾಲ್ ಬಂತು. ಬಟ್ಟೆ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸರ್, ಬೇಗ ಬನ್ನಿ ಅಂತ. ಪ್ರಕಾಶ್ ತಡೆ ಮಾಡದೆ ಊಟನ ಅರ್ಧಕ್ಕೆ ಬಿಟ್ಟು ಓಡೋದ್ರು. ಮತ್ತೆ ಕಾಲ್ ಮಾಡಿದ್ರು. ರಿಸೀವ್ ಮಾಡಿದ ಪ್ರಕಾಶ್ ಬೆಳಗಾಗುವವರೆಗೂ ಮನೆಗೆ ಬಂದರು. ಮುಖ ಬಾಡಿ ಹೋಗಿತ್ತು. ಏನಾಯಿತು ಅಂತ ವಿಚಾರಿಸಿದಾಗ ಬಟ್ಟೆ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿದ್ದು ಲಕ್ಷಾಂತರ ಮೌಲ್ಯದ ಬಟ್ಟೆ ಎಲ್ಲ ಹಾಳಾಗೋಯ್ತು. ಇಡೀ ಅಂಗಡಿನೇ ಸುಟ್ಟೋಯ್ತು. ಇನ್ನು ನಾನೇನು ಮಾಡಲಿ, ಅಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು, ಈಗಾಗೋಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಟು ಹತ್ಬಿಟ್ರು. ನಾನು ನನ್ನ ಅತ್ತೆ ಆಗೋದಿಲ್ಲ, ಒಳ್ಳೆಯದಕ್ಕೆ ಅಂತ ಸಮಾಧಾನ ಮಾಡಿದ್ವಿ. ಆದರೆ ಪ್ರಕಾಶ್ ಮಾನಸಿಕವಾಗಿ ಹೋಗಿದ್ರು. ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಿದ್ದರಿಂದ ಅಂಗಡಿ ನವೀಕರಣದ ಕೆಲಸ ಕೂಡ ನಡೀತಿತ್ತು.
ಅದರ ಸಲುವಾಗಿ ಸ್ವಲ್ಪ ಕೈ ಸಾಲ ಕೂಡ ಮಾಡಿದರು. ಹೀಗಾಗಿ ಅತ್ತೆ ಮಾವ ಹೆಸರಲ್ಲಿದ್ದ ಅಲ್ಪ ಸ್ವಲ್ಪ ಆಸ್ತಿನೆಲ್ಲ ಮಾರಿ ಸಾಲನ ಹೇಗೋ ತೀರಿಸಿದ್ರು. ಆದರೆ ಬಟ್ಟೆ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಹೋಗೋದ್ರಿಂದ ಮತ್ತೆ ಹೊಸದಾಗಿ ವ್ಯಾಪಾರ ಶುರು ಮಾಡೋಕೆ ಕೈಯಲ್ಲಿ ದುಡ್ಡಿರಲಿಲ್ಲ. ಹಾಗೆ ಯೋಚನೆ ಮಾಡ್ತಾ ಕೂತಿದ್ದ ಪ್ರಕಾಶ್ ಹತ್ತಿರ ನನ್ನ ಅತ್ತೆ ಏನೋ ಮಾತಾಡ್ತಿದ್ರು. ಪಲ್ಲವಿಯಮ್ಮ ಸಾಯುವಾಗ ಅವಳ ಹೆಸರಲ್ಲಿದ್ದ ಆಸ್ತಿನ ಪಲ್ಲವಿ ಹೆಸರಲ್ಲಿ ಮಾಡಿಸಿದ್ಲು. ಯಾಕೆಂದರೆ ಮದುವೆ ಆದಮೇಲೆ ಅವಳ ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಅವಳ ಗಂಡನಿಗೆ ಕೊಡಬೇಕು ಆಸ್ತಿ ಅಂತ. ಪಲ್ಲವಿಯಪ್ಪ ಮದುವೆ ಸಮಯದಲ್ಲಿ ಹೇಳಿದ್ದು ನೆನಪಿದೆಯಾ ನಿಂಗೆ? ಈ ಕಷ್ಟ ಸಮಯದಲ್ಲಿ ನಿಂಗೆ ಏನಾದರೂ ಸಹಾಯ ಆಗ್ಬೋದು. ಪಲ್ಲವಿ ಖಂಡಿತ ಇಲ್ಲ ಅನ್ನಲ್ಲ. ಕಷ್ಟ ಕಾಲದಲ್ಲಿ ಹೆಂಡತಿ ಜೊತೆಗೆ ನಿಲ್ದು ಬೇರೆ ಯಾರು ನಿಲ್ತಾರೆ? ಅವಳ ಹತ್ರ ಒಂದು ಮಾತು ಕೇಳಿ ನೋಡು. ಒಂದು ದೂರದಲ್ಲೇ ನಿಂತು ಇವರಿಬ್ಬರ ಸಂಭಾಷಣೆ ಕೇಳಿಸ್ತಿದ್ದು ನನಗೆ ಕೈಕಾಲು ನಡುಗತೊಡಗಿತು. ಅಯ್ಯೋ, ನನ್ನ ಹತ್ರ ಕೊಡಲು ಒಂದು ತೊಟ್ಟು ಆಸ್ತಿನೂ ಇಲ್ಲ ಈಗ ನನ್ನ ಹೆಸರಲ್ಲಿ. ಈಗ ನಾನೇನು ಮಾಡಲಿ ಅಂತ ಚಿಕ್ಕಮ್ಮನಿಗೆ ಫೋನ್ ಮಾಡಿದೆ. ಕಾಲ್ ರಿಸೀವ್ ಮಾಡಿದ ಚಿಕ್ಕಮ್ಮನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದೆ. ಆದರೆ ಚಿಕ್ಕಮ್ಮ ನನ್ನ ಆಸ್ತಿ ಎಲ್ಲ ಮಾರಿಬಿಟ್ಟೆ, ಹಣವೆಲ್ಲ ಖರ್ಚಾಗೋಯ್ತು ಅಂತ ಏನೇನೋ ಹೇಳಿಬಿಟ್ಲು. ನನಗೊಂದು ಸ್ವಲ್ಪ ಅನುಮಾನ ಬಂದರೂ ಫೋನ್ ಇಟ್ಟು ಸುಮ್ಮನಾದೆ. ಪ್ರಕಾಶ್ ನಾನಿದ್ದ ರೂಮ್ ಕಡೆನೇ ಬರ್ತಿದ್ರು. ನನ್ನ ಎದೆ ಬಡಿತ ಜೋರಾಗಿತ್ತು. ಸೀರೆ ಸೆರಗನ್ನು ಕೈಯಲ್ಲಿ ಹಿಡಿದುಕೊಂಡು ಆಚೀಚೆ ಓಡಾಡಿದೆ. ಪ್ರಕಾಶ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಮಾತಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಆಗಲೇ ಪ್ರಕಾಶ್ ಬಂದರು.